ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ, ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ನೋಡ್ತಾರೆ. ಪ್ರತಿಯೊಬ್ಬರು ಹೇಳ್ತೀನಿ, ಈ ಒಂದು ವಿಡಿಯೋ ತುಂಬ ಸಿಂಪಲ್. ಜಸ್ಟ್ ನಾನು ನಿಮಗೆ ಒಂದು ಸೆಟ್ಟಿಂಗ್ ಹೇಳ್ತೀನಿ. ಈ ಒಂದು ಸೆಟ್ಟಿಂಗ್ ಮೂಲಕ ಈಸಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಆಟೋಮೆಟಿಕ್ ಅಂದ್ರೆ ಬೇಗ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು, ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾಕಪ್ಪ ಈಗ ಆಲ್ರೆಡಿ ಬಂದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂತು. ಆದರೂ ಕೂಡ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ. ತುಂಬ ಜನ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ಗೆ ಒಂದು ಮೋಟಿವೇಶನ್ ಸಿಗಲ್ಲ. ಯಾಕಂದರೆ ನಾನು ಚಾನಲ್ ಕ್ರಿಯೇಟ್ ಮಾಡಿ ಎಷ್ಟು ದಿನಗಳಾಯಿತು, ಒಂದು ವರ್ಷ ಅಂದರೆ ಒಂದು ವರ್ಷ ಸಮೀಪ ಬಂತು, ಒಂದು ವರ್ಷ ರೀಚ್ ಆಗೋದಕ್ಕೆ ಬಂತು. ಆದರೂ ಕೂಡ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ. ಯಾವುದೇ ರೀತಿ ಏನಿಲ್ಲ. ಆದ್ರೆ ಬಟ್ ನನಗೆ ತುಂಬ ಸಿಂಪಲ್. ಈ ಒಂದು ನೋಡಿದ್ರೆ ಸಾಕು, ನೀವು ಈಸಿಯಾಗಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ನಮಗೆ ತರಪಾಟಿ ಗಿರಪಾಟಿ ಎಲ್ಲ ಯೂಟ್ಯೂಬರ್ಸ್ ಹಂಗೆ ಹೇಳಲ್ಲ. ನನಗೆ ರಿಯಲ್ ಹೇಳ್ತಾನೆ, ಆರಾಮಾಗಿ ಈಸಿಯಾಗಿ ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಒಂದು ಸೆಟ್ಟಿಂಗ್ ಇದೆ, ಆ ಒಂದು ಸಬ್ಸ್ಕ್ರೈಬರ್ಸ್ ಮಾಡುವಂಥ ಒಂದು ಸೆಟ್ಟಿಂಗ್ ಇದೆ. ಜಸ್ಟ್ ಆ ಒಂದು ಸೆಟ್ಟಿಂಗ್ ನೀವು ಆನ್ ಮಾಡಿ ಸಾಕು, ನಿಮ್ಮ ಒಂದು ಚಾನಲ್ ಬೇಗ 1,000 ಸಬ್ಸ್ಕ್ರೈಬರ್ಸ್ ಅಂದ್ರೆ ಕಂಪ್ಲೀಟ್ ಆಗುತ್ತೆ. ಅದು ಯಾವ ಒಂದು ಸೆಟ್ಟಿಂಗ್, ಹೇಗೆ ಅದನ್ನ ಏನು ಮಾಡೋದು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಒಂದು ಸ್ಟಾರ್ಟ್ನ. ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ, ಪ್ಲೀಸ್ ಕಲ್ಸನ್ ವಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಪ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ದಯವಿಟ್ಟು ಮರಿಬೇಡಿ ಅಂತ ಈ ಒಂದು ಸ್ಟಾರ್ಟ್ನ ಬನ್ನಿ. ಮೊದಲ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ಬಿಡ್ತೀನಿ, ತುಂಬ ಸಿಂಪಲು. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ಪ್ರತಿಯೊಬ್ಬರು ಹೇಳ್ತೀನಿ. ಈ ಒಂದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಈ ಒಂದು ವಿಡಿಯೋ, ಈ ಒಂದು ಸೆಟ್ಟಿಂಗ್ ಮೂಲಕ ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಆಟೋಮೆಟಿಕ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು, ನಾನು ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ ಅಂತ ಒಂದು ಹೆಮ್ಮೆ ಬರುತ್ತೆ, ಒಂದು ಹುಮ್ಮಸ್ ಬರುತ್ತೆ. ಒಳಗಡೆ ಒಂದು ಹುಮ್ಮಸ್ ಬರೋದ್ರೆ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಯಾವ ರೀತಿ ಕಂಪ್ಲೀಟ್ ಮಾಡೋದು ತುಂಬ ಸಿಂಪಲ್. ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕನೇ ತೋರಿಸ್ಕೊಡ್ತೀನಿ. ಸೆಟ್ಟಿಂಗ್ ಏನೂ ಇಲ್ಲ, ತುಂಬ ಸಿಂಪಲ್ ಸೆಟ್ಟಿಂಗ್. ಅದೇನಪ್ಪ, ಲೈವ್ ಸ್ಟ್ರೀಮ್ ಮೂಲಕವೇ ಒಂದು ಸೆಟ್ಟಿಂಗ್ ಇದೆ. ಲೈವ್ ಸ್ಟ್ರೀಮ್ನಲ್ಲಿ ಅಂದರೆ ಲೈವ್ ಸ್ಟ್ರೀಮ್ನಲ್ಲಿ ಮಾಡುವಾಗ ಒಂದು ಸೆಟ್ಟಿಂಗ್ ಇದೆ. ಆ ಒಂದು ಸೆಟ್ಟಿಂಗ್ ಮೂಲಕ ನೀವು ಮಾಡ್ಕೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ ಒಂದು ಸೆಟ್ಟಿಂಗ್ ಮೂಲಕ ನೀವು 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಯಾವ ರೀತಿ ಹೇಳ್ತೀನಿ, ಏನೂ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ನಾನು ತೋರಿಸ್ಕೊಡ್ತೀನಿ. ಏನೂ ಇಲ್ಲ, ತುಂಬ ಸಿಂಪಲು. ಈಗ ನಾನು ನಿಮಗೆ ಮೊದಲನೇ ಮುಂಟು ಸರಿಯಾದ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ತುಂಬ ಸಿಂಪಲ್. ನೀವೇನು ಮಾಡ್ಕೊಳ್ಳಿ, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯಾವ ಒಂದು ಯೂಟ್ಯೂಬ್ ಚಾನಲ್ ಇಮೇಲ್ ಹಿಡಿದೆ ಅದೇ ಒಂದು ಯೂಟ್ಯೂಬ್ ಚಾನಲ್ ಇಮೇಲ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಈ ಒಂದು ಸೆಟ್ಟಿಂಗ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ಕೊಳ್ಳಿ. ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕು. ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಏನೋ ತುಂಬ ಸಿಂಪಲ್. ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅದರ ನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೈವ್ ಸೆಕ್ಷನ್ ಬರುತ್ತೆ. ಜಸ್ಟ್ ಲೈವ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ನೋಟು ಇಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಪೆನ್ ಐಕಾನ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಲೈವ್ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ. ತುಂಬ ಸಿಂಪಲ್. ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಟೈಟಲ್ ಕೇಳುತ್ತೆ. ಯಾವ ಒಂದು ಟೈಟಲ್, ಯಾವಂದ್ರೆ ಲೈವ್ಗೆ ಯಾವ ಒಂದು ಕಾರಣಕ್ಕೋಸ್ಕರ ಬರುತ್ತೆ ಲೈವ್ ಟೈಟಲ್ ಏನಾದ್ರು ಕೊಡು. ಈಗ ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ ಈಸ್ ಲೈವ್ ಅಂತ ಹಾಕಿದ್ದೀನಿ. ತುಂಬ ಸಿಂಪಲ್, ಅದು ಆಟೋಮೆಟಿಕ್ ಬಂದಿದೆ. ನೀವು ಕೂಡ ಹಾಕ್ಬೋದು. ಅದ್ರ ಜೊತೆ ನೀವು ಮೇನ್ ಇಂಪಾರ್ಟೆಂಟ್ ಏನು ಮಾಡೋದು, ಇಲ್ಲಿ ವಿಸಿಬಿಲಿಟಿ ಅಂತ ಇದೆಲ್ಲ, ಜಸ್ಟ್ ಇದನ್ನೇನು ಮಾಡಿ ಅನ್ಲಿಸ್ಟೆಡ್ ಮಾಡಿ. ಇದನ್ನ ಯಾವುದು ಪಬ್ಲಿಕ್ ಮಾಡಕೋಬೇಡಿ, ಜಸ್ಟ್ ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ. ಅದ್ರ ಜೊತೆ ತರಡೋದ್ಬಿಟ್ಟು ಆಡಿಯನ್ಸ್ ಅಂತ ಒಂದು ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನೋ ಪವರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅದ್ರ ಜೊತೆ ತರಡ ಬಂದ್ಬಿಟ್ಟು ಅದು ಕೂಡ ನೋ ಪವರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಪವರ್ ಕಿಡ್ಸ್ ಅಂತ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಕ್ಕೆ ಹೋಗಲೇಬೇಡಿ ದಯವಿಟ್ಟು. ಯಾಕೆ ಮಾಡಬೇಡ ಅಂದರೆ ವಿಡಿಯೋ ನಿಮ್ಗೆ ರಿಕಮೆಂಡ್ ಆಗಲ್ಲ. ಅದ್ರ ಜೊತೆ ನೆಕ್ಸ್ಟ್ ಬಂದ್ಬಿಟ್ಟು ತರಡ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದ್ರೆ ಮೌಂಟೇಶನ್ ಆನ್ ಅಂತ ಒಂದು ಸಿಂಬಲ್ ತೋರಿಸುತ್ತೆ. ಈ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಮೌಂಟೇಶನ್ ಆನ್ ಆಗಿಲ್ಲ, ನನ್ನ ಬ್ಲಾಗ್ ಚಾನಲ್, ಅದು ಕೂಡ ಬೇಗ ಆನ್ ಆಗಲಿ ನಿಮ್ಮ ಒಂದು ಪ್ರೀತಿ ಸಪೋರ್ಟಿಂದ. ಜಸ್ಟ್ ನಿಮ್ದು ಆನ್ ಇದ್ದರೆ ಮೌಂಟೇಶನ್ ಅಂತ ಆಪ್ಷನ್ ತೋರಿಸುತ್ತೆ. ಅದರ ನಂತರ ಅದನ್ನ ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ಶೆಡ್ಯೂಲ್ ಅಂತ ಬರ್ತಿಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕೂಡ ಆನ್ ಮಾಡ್ಕೊಂಡು ಡೇಟ್, ನೀವು ಯಾವ ಒಂದು ಡೇಟಿಗೆ ಮಾಡ್ಬೇಕಂತ ಲೈವ್ ಅದೊಂದು ಸೆಟ್ ಮಾಡ್ಕೊಳ್ಳಿ. ಇವತ್ತು ಮಾಡ್ಬೇಕ್ರಿ, ಇವತ್ತಿನ ಡೇಟಿಗೆ ಲೈವ್ ಬರ್ಬೇಕಂದ್ರೆ ಈ ರೀತಿ ಒಂದು ಸೆಟ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಏನಲ್ಲ ನೀವು ನೆಕ್ಸ್ಟ್ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಂಡು ತಮ್ನೇಲ್ ಆ್ಯಕ್ಚುಲಿ ಮುಟ್ಟು ನಾನು ತೋರಿಸ್ತೀನಿ ನೋಡಿ, ಎಕ್ಸಾಂಪಲ್ ಮುಟ್ಟು. ಓಕೆ, ಈಗ ನಾನು ಒಂದು ಆಟೋ ತಮ್ನೇಲ್ ಒಂದು ಕ್ಯಾಪ್ಸ್ ಮಾಡ್ತೀನಿ. ಓಕೆ, ನಿಮ್ಮ ಮುಂದೆ ಒಂದು ಆಟೋ ತಮ್ನೇಲ್ ಒಂದು ಕ್ಯಾಪ್ಸ್ ಮಾಡ್ತಾ ಇದ್ದೀನಿ. ಓಕೆ, ತಮ್ನೇಲ್ ಕ್ಯಾಪ್ಸ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಗೋ ಲೈವ್ ಅಂತ ಒಂದು ಆಪ್ಷನ್ ಬರುತ್ತೆ, ಡನ್ ಅಂತ ಬರುತ್ತೆ. ಇದರಲ್ಲಿ ನೀವು ಏನು ಮಾಡ್ಕೋ, ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಗೋ ಲೈವ್ ಮೇಲೆ ಕ್ಲಿಕ್ ಮಾಡೋಕೆ ಬೇಡಿ. ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಲೈವ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಏನು ಮಾಡೋದು, ವಾಪಸ್ಸು ಬ್ಯಾಕ್ ಬನ್ನಿ. ಜಸ್ಟ್ ನಾನು ನಿಮಗೆ ಈಗ ಏನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಅದರ ನೋಡ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಈಗ ನೀವು ಏನು ಮಾಡಿಲ್ಲ, ಇಲ್ಲಿ ಇದೆ ನೋಡಿ ಮೇನ್ ಇಂಪಾರ್ಟೆಂಟ್ ಸೆಟ್ಟಿಂಗು. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡಿ, ನೀವು ನಿಮ್ಮೊಂದು ಕನ್ನಡ ಟೆಕ್ ಎಡಿಟ್ಸ್ ಅಂದರೆ ನಿಮ್ಮ ಚಾನಲ್ ಸರ್ಚ್ ಮಾಡ್ಕೊ. ಈಗ ನನ್ನ ಚಾನಲ್ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್. ಓಕೆ, ಚಾನಲ್ ಓಪನ್ ಮಾಡ್ತೀನಿ. ನಾನೇನು ಮಾಡ್ತೀನಿ, ಲೈವ್ ಸೆಕ್ಷನಲ್ಲಿ ಹೋಗ್ತೀನಿ. ಲೈವ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಈಗ ನೋಡ್ಕೊಳ್ಳಿ. ಈಗ ನಾನು ಅನ್ಲಿಸ್ಟೆಡ್ ಆಗಿದ್ದೀನಲ್ಲ ಶೆಡ್ಯೂಲ್, ಆ ಒಂದು ಲೈವ್ ಇಲ್ಲಿ ತೋರಿಸುತ್ತೆ. ಜಸ್ಟ್ ಏನು ಮಾಡೋದು, ಆ ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲೈವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೈವ್ ಟೈಮಿಂಗ್ ತೋರಿಸುತ್ತೆ. ಅದ್ರ ಜೊತೆಗೆ ನೀವೇನು ನೋಡೋದು ತುಂಬ ಸಿಂಪಲು. ಇಲ್ಲಿ ನಿಮಗೊಂದು ಸೆಟ್ಟಿಂಗ್ ಆಪ್ಷನ್ ಕೊಡುತ್ತೆ.
ಅಂದರೆ ನಿಮಗೆ ಲೈವ್ ಚಾಟ್ ಬಾಕ್ಸಲ್ಲಿ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಜಸ್ಟ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಳಗಡೆ ಉಂಟು ಕಮ್ಯುನಿಟಿ ಮೋಡ್ಸ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಮ್ಯುನಿಟಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರ ನಂತರ ಉಂಟು ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಂತ ಇದೆ ನೋಡುತ್ತೆ. ತೆಳಗಡೆ ಒಂದು ಆಪ್ಷನ್ ಇದೆ, ಲೈವ್ ಚಾಟ್ ತೆಳಗಡೆ ಒಂದು ಆಪ್ಷನ್ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇದು ಎನಿ ಅಂತ ಇದೆ, ಎನಿ ಇರುತ್ತೆ. ಜಸ್ಟ್ ನೀವು ಸಬ್ಸ್ಕ್ರೈಬರ್ಸ್ ಮೇಲೆ ಕ್ಲಿಕ್ ಮಾಡಿ. ಅದರ ಬಂದ್ಬಿಟ್ಟು ಇಲ್ಲಿ ತೆಳಗಡೆ ಉಂಟು ಇಲ್ಲಿ ಎನಿ ಡ್ಯೂರೇಷನ್ ಅಂತ ಇದೆ, ಇದರಲ್ಲಿ ಟೈಮಿಂಗ್ ಸೆಟ್ ಮಾಡ್ಕೊಳ್ಬೋದು. ನೀವು ಟೈಮಿಂಗ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳಿ, ಜಸ್ಟ್ ಎನಿ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿ ನೀವು ಸೆಟ್ಟಿಂಗ್ ಇದೆ ಸೆಟ್ಟಿಂಗ್ ಸಬ್ಸ್ಕ್ರೈಬರ್ಸ್ ಮೋಡ್ ಅಂದರೆ ಇದೆ ನೋಡಿ ಸೆಟ್ಟಿಂಗ್. ಜಸ್ಟ್ ಅದರ ನಂತರ ಉಂಟು ಬ್ಯಾಕ್ ಬನ್ನಿ. ಓಕೆ, ಈಗ ಸೆಟ್ಟಿಂಗ್ ಅದು ಏನಿತ್ತು ಸಬ್ಸ್ಕ್ರೈಬರ್ಸ್ ಮೋಡ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನಿ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ರೀತಿ ನೀವು ಮಾಡಿ ಬ್ಯಾಕ್ ಬರಬೇಕು ಅಂದರೆ ಸಬ್ಸ್ಕ್ರೈಬರ್ಸ್. ಈ ರೀತಿ ಮಾಡೋದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಸೆಟ್ಟಿಂಗ್ ಮಾಡೋದಂದ್ರೆ ನನಗೆ ಹೇಳ್ತೀನಿ ತುಂಬ ಸಿಂಪಲು. ಯಾರಾದರೂ ನಿಮ್ಮ ಒಂದು ಲೈವ್ಗೆ ಈಗ ಆ್ಯಕ್ಚುಲಿ ನೋಡಿ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಬಂದ್ಬಿಟ್ಟು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಈಗ ನನ್ನ ಯೂಟ್ಯೂಬ್ ಚಾನಲ್ ಅದೇ ಲೈವ್ ಓಪನ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಓಕೆ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಲೈವ್ ಇದೆ. ಈ ಒಂದು ಲೈವಲ್ಲಿ ನಾನು ಏನಾದರೂ ಚಾಟ್ ಮಾಡಬೇಕಪ್ಪ, ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಕನ್ನಡ ಟೆಕ್ ಕಿಡ್ಸ್ ಬ್ಲಾಗ್ ಟರ್ನ್ ಆನ್ ಸಬ್ಸ್ಕ್ರೈಬರ್ಸ್ ಓನ್ಲಿ ಮೋಡ್ ಅಂತ ತೋರಿಸ್ತೆ. ಅಂದರೆ ಏನಪ್ಪ, ಈ ಒಂದು ಲೈವಲ್ಲಿ ಯಾರೆಲ್ಲ ಬಂದು ಚಾಟ್ ಮಾಡ್ತಾರೆ, ಲೈವ್ ಚಾಟ್ ಏನಾದರೂ ಪ್ರಾಬ್ಲಮ್ ಇದ್ರೆ ಸೊಲ್ಯೂಷನ್ ಕೇಳಂದ್ರೆ ಏನೋ ಪ್ರಾಬ್ಲಮ್ ಅಂದರೆ ಏನಾದರೂ ಚಾಟ್ ಮಾಡುವಾಗ ನಿಮ್ಮ ಹತ್ರ ಏನಾದರೂ ನಿಮ್ಮ ಜೊತೆ ಮಾತಾಡುವಾಗ ಅಲ್ಲಿ ಏನಂತ ಇಲ್ಲಿ ಚಾಟ್ ಆಪ್ಷನ್ ಇಲ್ಲ, ಈ ಒಂದು ಚಾಟ್ ಆಪ್ಷನ್ ಆನ್ ಆಗಲ್ಲ. ಯಾಕೆ ಆನ್ ಆಗಲ್ಲ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸಬ್ಸ್ಕ್ರೈಬರ್ಸ್ ಮಾತ್ರ ನಿಮ್ಮ ಜೊತೆ ಚಾಟ್ ಮಾಡ್ಕೊಳ್ಬೋದು, ಅಂದರೆ ಲೈವ್ ಚಾಟಲ್ಲಿ ನಿಮ್ಗೆ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಯಾರು ಕೂಡ ಲೈವ್ ಬಂದು ಜಾಯ್ನ್ ಆಗಕ್ಕಲ್ಲ, ಅಂದರೆ ಜಾಯ್ನ್ ಆಗ್ಬೋದು, ಅದರ ಬಟ್ ಚಾಟ್ ಮಾಡೋಕ್ಕಾಗಲ್ಲ. ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಓನ್ಲಿ ಸಬ್ಸ್ಕ್ರೈಬರ್ಸ್ ಅಂದರೆ ನೀವು ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನೀವು ನನಗೆ ಚಾಟ್ ಮಾಡ್ಬೋದು. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾಟ್ ಮಾಡೋಕ್ಕಾಗಲ್ಲ. ಇದೊಂದು ಬೆಂಕಿ ಫೀಚರ್ಸ್ ಇದೆ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ರೆ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ನಾನು ನಿಮಗೆ ಮೊದಲು ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್. ಇದೇ ಒಂದು ಸೆಟ್ಟಿಂಗ್ ಸಬ್ಸ್ಕ್ರೈಬರ್ಸ್ ಮೋಡ್ ಅಂದರೆ ಇದೇ ಒಂದು ಸೆಟ್ಟಿಂಗು. ಇದರಿಂದ ನೀವು ಆಗುತ್ತೆ ಅಂತ ನೀವು ಕೇಳ್ಬೋದು. ಬ್ರದರ್ ಹಾಗಾದ್ರೆ ಇದರಿಂದ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಕೇಳ್ಬೋದು. ಆಗುತ್ತೆ. ಯಾಕಪ್ಪ ನೀವು ಪ್ರತಿದಿನ ಮ್ಯಾಕ್ಸಿಮಮ್ ಉಂಟು ಪ್ರತಿ ವೀಕ್ಲಿ ಸಂಡೇ ಅಂತ ಲೈವ್ ಬನ್ನಿ. ಆ್ಯಕ್ಚುಲಿ ಉಂಟು ಸಂಡೇ ಲೈವ್ ಬನ್ನಿ. ಲೈವ್ ಇದ್ದು ಆಟೋಮೆಟಿಕ್ ಬೂಸ್ಟ್ ಮಾಡ್ತೀವಿ ಯೂಟ್ಯೂಬ್. ಅದರಿಂದ ಏನಂತೆ ನೋಡುವಂಥ ಜನರು ಪ್ರತಿಯೊಬ್ಬರು ಕೂಡ ಯಾರೋ ಒಬ್ಬರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ಬರು ನಿಮ್ಮ ಲೈವ್ ಜಾಯ್ನ್ ಆದರೂ ಕೂಡ ಅಲ್ಲಿ ಅವ್ರು ಚಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಚಾಟ್ ಮಾಡ್ಬೇಕಾರಪ್ಪ ಅಂದ್ರೆ ಅವ್ರು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೇ ಚಾಟ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಆಗಲ್ಲ. ಅಂದರೆ ಚಾಟ್ ಮಾಡೋದು ಬರಲ್ಲ, ಚಾಟ್ ಅವೈಲೇಬಲ್ ಇರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ರೀತಿ ಮಾಡ್ಕೊಳ್ಳಿ. ಈ ಲೈವ್ನಿಂದ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಲೈವ್ನಿಂದ 1000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಉಂಟು ನಾನು ಕೂಡ ನನ್ನ ಸ್ಟಾರ್ಟಿಂಗ್ ಚಾನಲ್ ಕೂಡ ಲೈವ್ ಬಂದಾಗ ಕೂಡ 4000 ವಾಚ್ ಅವರ್ಸ್ ಸಬ್ಸ್ಕ್ರೈಬರ್ಸ್ ಲೈವ್ನಿಂದ ಕೂಡ ಕಂಪ್ಲೀಟ್ ಆಗಿದೆ ನಂದು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಸಿಂಪಲ್ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನೂ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ, 1 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂತು, ಏನು ಮಾಡೋದು ಅಂತ ಕೇಳ್ತಾರೆ. ಅದ್ರ ಬಗ್ಗೆ ಕೂಡ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಕಂಪ್ಲೀಟ್ ಕೂಡ ಮಾಡ್ಕೊಳ್ಬೋದು ಅಂತ ಏನೋ ತುಂಬ ಸಿಂಪಲ್ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.